ನಮಸ್ಕಾರ ಎಲ್ಲರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಮಿಡ್ ನೈಟ್ ಮಸಾಲೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಯಾಕಂತಂದರೆ ಮಿಡ್ ನೈಟಲ್ಲೆಲ್ಲ ನಾವು ಬರೀ ಮ್ಯಾಚ್ ಪೋಸ್ಟ್ ಮ್ಯಾಚ್ ಇದು ವಿಡಿಯೋ ಎಲ್ಲ ಹಾಕಿ ಅಭ್ಯಾಸ ಇತ್ತು, ಬಟ್ ಪ್ರಿವ್ಯೂವೇ ಹಾಕಿ ಬಿಡುವ ಅಂತ ಈಗಲೇ ವಿಡಿಯೋ ಮಾಡ್ತಿದ್ದೇನೆ. ಯಾಕಂತಂದರೆ ಇವತ್ತಿನ ಏನು ಮ್ಯಾಚ್ ಇತ್ತು ಪಂಜಾಬ್ ಮತ್ತು KKR ಇದು ಮ್ಯಾಚ್, ಅದು ಮಳೆಯಿಂದ ರದ್ದುಗೊಂಡು ಒಂದೊಂದು ಅಂಕ ತಗೋ ಅಂತ ಅವರಿಬ್ಬರಿಗೆ ಹಂಚಿದ್ದಾರೆ. ಸೊ ಆದ್ದರಿಂದ ಆ ಮ್ಯಾಚ್ ಬಗ್ಗೆ ಮತ್ತೆ ಎಂತ ಮಾತಾಡ್ಲಿಕ್ಕೆ ಎಂತ ಇರೋದಿಲ್ಲ. ಪಂಜಾಬ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಅಥವಾ KKR ಚಂದ ಬಾಲ್ ಹಾಕಲಿಲ್ಲ ಅಷ್ಟೇ ಇರ್ತದೆ, ಬಿಟ್ಟರೆ ಪೂರ್ತಿ ಮ್ಯಾಚ್ ಇದ್ರ ಬಗ್ಗೆ ವಿಶ್ಲೇಷಣೆ ಏನು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಅದು ಕಟ್ ಡೈರೆಕ್ಟ್ ಪ್ರಿವ್ಯೂ ವಿಡಿಯೋ RCBಯ ಮ್ಯಾಚ್ ನಾಳೆ ಉಂಟು. ನೀವು ನೋಡುವಾಗ ಬೆಳಿಗ್ಗೆ ಆಗಿರ್ಬೋದು, ಅದು ಇವತ್ತು ಉಂಟು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸಂಜೆ ಮ್ಯಾಚ್, ಮಧ್ಯಾಹ್ನ ಒಂದು ಮುಂಬೈದ ಮ್ಯಾಚ್ ಇದೆ, ಅದಾದ್ಮೇಲೆ ನಮ್ಮ ಡೆಲ್ಲಿ ವಿರುದ್ಧ ಡೆಲ್ಲಿಯಲ್ಲಿ RCBಯ ಮ್ಯಾಚ್. ಬಹಳಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ. ಯಾಕೆಂತಂದ್ರೆ ರಿವೆಂಜ್. ಎಂತ ರಿವೆಂಜ್ ಮಾರ್ರೆ. ಈಗ ನೋಡಿ, ಡೆಲ್ಲಿ ನಮ್ಮ ನೆಲದಲ್ಲಿ ಸೋಲಿಸಿತು, ಅದೆಲ್ಲ ಓಕೆ. ಅದಾದ್ಮೇಲೆ ಒಂದು ಸೆಲೆಬ್ರೇಷನ್ ಇತ್ತು, ರಾಹುಲ್ ಅಣ್ಣನ ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ನು ಬಹುಪಾಲು RCB ಫ್ಯಾನ್ಸಿಗೆ ಭಾರಿ ಒಂಥರ ಇದು ಯಾಕೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ನನಗೆ ಪರ್ಸನಲಿ ಭಾರಿ ಇಷ್ಟ ಆಯಿತು ಸೆಲೆಬ್ರೇಷನ್. ನನಗೆ 1% ಬೇಜಾರಿಲ್ಲ. ಬಟ್ ಸುಮಾರು ಜನ RCB ಫ್ಯಾನ್ಸ್ ಭಾರಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ, ಈ ಸೆಲೆಬ್ರೇಷನ್ ಬೇಡ ಇತ್ತು ಹಾಗೆ ಹೀಗೆ. ಈಗ ವಿರಾಟ್ ಕೊಹ್ಲಿ ಡೆಲ್ಲಿ ಗ್ರೌಂಡಲ್ಲಿ ವಿನ್ನಿಂಗ್ ರನ್ಸ್ ಹೊಡೆದು ಅದೇ ಸೆಲೆಬ್ರೇಷನ್ ವಿರಾಟ್ ಕೊಹ್ಲಿ ಅವರು ಮಾಡಬೇಕು ಹಾಗೆ ಹೀಗೆ ಅಂತ ಬಯಸ್ತಿದ್ದಾರೆ. ಆ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಭಯಂಕರ ಹೈಪ್ ಕ್ರಿಯೇಟ್ ಆಗಿರುವಂತಹ ಮ್ಯಾಚ್, ರಿವೆಂಜ್ ಟೈಮ್ ಹಾಗೆ ಹೀಗೆ ಅಂತ ಭಾರಿ ಜನ ಮಾತಾಡಿಕೊಳ್ತಾ ಇದ್ದಾರೆ. ಎಸ್, ರಿವೆಂಜ್ ತಗೊಳ್ಬೇಕು. ಯಾಕಂತಂದರೆ ನಮ್ಮ ನೆಲದಲ್ಲಿ ಸೋಲಿಸಿದ್ದಾರೆ. ಈಗ ಡೆಲ್ಲಿ ಹುಡುಗ ಕೊಹ್ಲಿ ಡೆಲ್ಲಿ ತಂಡವನ್ನು ಡೆಲ್ಲಿಯಲ್ಲಿ ಸೋಲಿಸಬೇಕು ಅಂತ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದೇನು ತಪ್ಪಲ್ಲ. ಬಟ್ ಓವರ್ ಆಲ್ ತಂಡಗಳ ಬಗ್ಗೆ ಮಾತಾಡೋದಿದ್ರೆ ಎರಡು ತಂಡ ಈ ಸಲ IPL ಅಲ್ಲಿ ಸೂಪರ್ ಆಗಿ ಆಡ್ತಾ ಇದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಐ ಥಿಂಕ್ ಡೆಲ್ಲಿ ಒಂದು ಮ್ಯಾಚ್ ಕಡಿಮೆ ಆಡಿದ್ದಾರೆ. ನಾವು ಆಲ್ರೆಡಿ 9 ಮ್ಯಾಚ್ ಆಡಿದ್ದೇವೆ, ಅವರು ಕೇವಲ 8 ಮ್ಯಾಚ್ ಆಡಿರೋದು. 8ರಲ್ಲಿ 2 ಮಾತ್ರ ಸೋತಿದ್ದಾರೆ, ನಾವು 9ರಲ್ಲಿ 3 ಸೋತಿದ್ದೇವೆ. ಸೊ ಆದ್ದರಿಂದ ಅವರು ಸೋಲ್ಲಿ ಅಲ್ಲ, ಅವಾಗ ಅವ್ರಿಗೆ ಸಹ 9 ಮ್ಯಾಚಲ್ಲಿ 3 ಮ್ಯಾಚ್ ಸೋತಾಗೆ ಆಗ್ತದೆ. ಸೊ ಋಣ ಎಲ್ಲ ಇಟ್ಕೊಳ್ಳೋದು ಬೇಡ ಡೆಲ್ಲಿಯವರೇ, ನೀವು ಸೋಲಿ. ಆ್ಯಂಡ್ ನಿಮ್ಮನ್ನು RCB ಸೋಲಿಸ್ತಾರ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತಂದರೆ ಅವೇ ಮ್ಯಾಚ್ ಅಂತ ಬಂದ ಕೂಡಲೇ RCB ಸದ್ಯಕ್ಕೆ ಈ ಸಲದ IPL ಅಲ್ಲಿ ಹುಲಿಯ ಥರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 5 ಮ್ಯಾಚ್ಗಳನ್ನು RCB ವಿನ್ ಆಗಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಎಸ್ ಮಾರ್ರೆ, ಅವೇ ಮ್ಯಾಚ್ ಬಂದಿದೆ, ನಿರಾಯಾಸವಾಗಿ ಗೆಲ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಬಟ್ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಈ ಸಲ ಎಂತ ಹೇಳೋದಿಲ್ಲ ಮಾರ್ರೆ, ಅವ್ರು ಚಂದ ಮಾಡಿ ಆಡಲಿ, ಇವ್ರು ಚಂದ ಮಾಡಿ ಆಡಲಿ, ಆದರೆ RCB ವಿನ್ ಆಗಲಿ ಅಂತ. ಯಾರು ಚಂದ ಮಾಡಿ ಆಡೋದು ಬೇಡ, ಒಪೋನೆಂಟ್ ಟೀಮಲ್ಲಿ ಯಾರ್ಯಾರು ಇದ್ದಾರಲ್ಲ ಯಾರು ಕೂಡ ಚಂದ ಮಾಡಿ ಆಡೋದು ಬೇಡ, ನಾವು ಮಾತ್ರ ಚಂದ ಮಾಡಿ ಆಡೋ, ನಾವು ಮಾತ್ರ ವಿನ್ ಆಗುವ. ಬಟ್ ಡೆಲ್ಲಿಯ ಮ್ಯಾಚ್ ಅದು ಇನ್ನೂ ಸಹ ನಂಗೆ ನೆನ್ಪುಂಟು. ಬೆಂಗಳೂರಲ್ಲಿ ಆದ ಮ್ಯಾಚು, ಫಸ್ಟ್ 3 ಓವರ್ಗೆ 53 ರನ್ ಡಮ 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 ಅಂತ ಹೊಡೆದಾಗ ಏನಿದು ಅಂತ ಅಂದರೆ ಖುಷಿಯಲ್ಲಿ ಯಪ್ಪ ಅಂತ. ನೆಕ್ಸ್ಟ್ 3 ಓವರ್ ನೋಡಿದಾಗ ಏನಿದು ಯಪ್ಪ ಅಂತ, ಬೇರೆ ಟೋನೇ, ಸೇಮ್ ವರ್ಡ್, 2 ಭಾವಗಳು ಬಂದಂಥ ಮ್ಯಾಚ್. ಅಷ್ಟು ಹೋಪ್ಲೆಸ್ ಆಗಿ ಆಡಿದರು. ಫಸ್ಟ್ 3 ಓವರ್ ಆದಮೇಲೆ ನೆಕ್ಸ್ಟ್ ಎಲ್ಲ ಓವರ್, ಲಾಸ್ಟ್ 2 ಓವರ್ ಚಂದ ಮಾಡಿ ಆಡಿದರು. ಸೊ 15 ಓವರ್ ಚಂದ ಕ್ರಿಕೆಟೇ ಆಡಲಿಲ್ಲ, ಒಟ್ಟು 5 ಓವರ್ ಚಂದ ಕ್ರಿಕೆಟ್ ಆಡಿದ್ದಾಗಿತ್ತು RCB. ಅದು ಭಾರಿ ಬೇಸರ ಇದೆ. ಆ್ಯಂಡ್ ನಮ್ಮ ಲಾಸ್ಟ್ ಮ್ಯಾಚ್ ಅದರ ಬಗ್ಗೆ ನಾವು ಸುಮ್ಮನೆ ಹೀಗೆ ಕಣ್ಣು ಹಾಯಿಸಿದರೆ ಏನು ಅನ್ಸುತ್ತೆ ಅಂತಂದರೆ, ಡೆತ್ ಬೌಲಿಂಗಲ್ಲಿ ಹೇಸಲ್ವುಡ್ ಅವರು ಹಾಕಿದಂತಹ ಆ ಒಂದು 19ನೇ ಓವರ್ ಭಯಂಕರ ಕ್ರಿಟಿಕಲ್ ಆಯಿತು. ಬರೀ 1 ರನ್ ಕೊಟ್ಟದ್ದು. ಆ್ಯಂಡ್ ಲಾಸ್ಟ್ ಬಾಲ್ ಅದು ಎಡ್ಜಾಗಿ 4 ಹೋಗ್ತಾ ಇತ್ತು. ಆ ಫೀಲ್ಡ್ ಪ್ಲೇಸ್ಮೆಂಟು ಭಯಂಕರ ಮೋಸ್ಟ್ ಅಂಡರ್ ರೇಟೆಡ್ ಫೀಲ್ಡ್ ಪ್ಲೇಸ್ಮೆಂಟ್ ಅಂತ ಅಂದ್ಕೊಳ್ತೇನೆ. ಆ ಫೈನ್ ಲೆಗ್ಗನ್ನು, ಥರ್ಡ್ ಮ್ಯಾನನ್ನು ಎಷ್ಟು ಈ ಕಡೆ ತೊಗೊಂಬಂದು ನಿಂದರು ಅಂತಂದರೆ, ಅದು ಲಿಟ್ರಲಿ ಫಸ್ಟ್ ಸ್ಲಿಪ್ಪನ್ನು ಬೌಂಡ್ರಿ ಲೈನಲ್ಲಿ ನಿಲ್ಲಿಸಿದಾಗಿತ್ತು. ಇಲ್ಲೇ ಇದ್ರೆ ಯೂಶ್ವಲಿ ಥರ್ಡ್ ಮ್ಯಾನ್ ಸ್ವಲ್ಪ ಆ ಕಡೆ ವೈಡ್ ಇರ್ತಾರೆ. ಸೊ ಅದು ಹಸರಂಗ ಹೊಡೆದ ಬಾಲು 99% 4 ಆಗ್ತಾ ಇತ್ತು. ಬಟ್ ಏನು ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟಲ್ಲಿ ರಜತ್ ಪಾಟಿದಾರ್ ಅವರದು. ಸೊ ಕ್ಯಾಪ್ಟನ್ಶಿಪ್ ಸೂಪರ್ ಆಗಿತ್ತು, ಹೇಸಲ್ವುಡ್ ಅವರ ಬೌಲಿಂಗ್ ಸೂಪರ್ ಆಗಿತ್ತು. ಆ್ಯಂಡ್ ನಂಬಲ ಸಾಧ್ಯ ವಿಕ್ಟ್ರಿ ನಮಗೆ ಸಿಕ್ಕಿತ್ತು. 2 ಓವರ್ಗೆ 18 ರನ್ ಮಾತ್ರ ಬೇಕಿತ್ತು, RRಗೆ 5 ವಿಕೆಟ್ ಕೈಯಲ್ಲಿತ್ತು. ಬಟ್ ಸ್ಟಿಲ್ ಅಲ್ಲಿಂದ ಮ್ಯಾಚನ್ನು 11 ರನ್ನಿಂದ ಗೆದ್ದಿರೋದು ಇದೆಯಲ್ಲ, ಅದು ಸೂಪರ್. ಚಿಂದಿ ಚಿತ್ರಾನ್ನ ಬುಂದಿ ಮೊಸರನ್ನ. ಬಟ್
ನೀವು ಡೆಲ್ಲಿ ಮತ್ತು RR ನೋಡಿದ್ರೆ ಡೆಲ್ಲಿ ಈಸ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಆ್ಯಂಡ್ ಬಲ್ಲ ಮೂಲಗಳ ಪ್ರಕಾರ ಡೂ ಪ್ಲೆಸಿಸ್ ಅವರು ಫಿಟ್ ಆಗಿದ್ದಾರೆ ಹಾಗೆ ಹೀಗೆ ಅಂತ ನ್ಯೂಸ್ ಬರ್ತಾ ಉಂಟು. ಡೂ ಪ್ಲೆಸಿಸ್ ಅವರು ಫಿಟ್ ಆದರೆ ಇನ್ನೂ ಸಹ ಬ್ಯಾಟಿಂಗಿಗೆ ಬಲ ಇನ್ನೂ ಸಹ ಜಾಸ್ತಿ ಆಗ್ತದೆ. ಬಟ್ ಮತ್ತೆ ಪುನಃ ಓಪನಿಂಗ್ ಕಾಂಬಿನೇಷನನ್ನು ಅವರು ಚೇಂಜ್ ಮಾಡಬೇಕಾಗ್ತದೆ. ಈಗ ಕರುಣ್ ನಾಯರ್ ಅಂತೂ ಅವರು ಏನು ಮುಂಬೈ ಮೇಲೆ ಆ ಒಂದು ಭರ್ಜರಿ ಇನ್ನಿಂಗ್ಸ್ ಆದಮೇಲಿಂದ ಅವರು ತಂಡದಲ್ಲಿ ಸ್ಥಾನವನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಪ್ಲೇಸನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಸಮೀರ್ ರಿಜ್ವಿ ಅವರು ಬಾಯ್ ಪಡ್ಕೊಳ್ಬೇಕಷ್ಟೇ. ಇಲ್ಲೇ ಇದ್ರೆ ಕರುಣ್ ನಾಯರ್ ಅವರು ಆ ಒಂದು ರೇಸಲ್ಲೇ ಇರಲಿಲ್ಲ ಮಾರ್ರೆ. ರಿಜ್ವಿ ಅವ್ರನ್ನ ಜಾಸ್ತಿ ಇವರು ಲೈಕ್ ಮಾಡ್ತಾ ಇದ್ರು ಯಾರು ಡೆಲ್ಲಿ ಅವರು. ಆಲ್ ಆಫ್ ಅ ಸಡನ್ ಕರುಣ್ ನಾಯರ್ ಅವರು ನಾನಿರುವುದೇ ನಿಮಗಾಗಿ ಅಂತ ಆ ಒಂದು ಇನ್ನಿಂಗ್ಸಿಂದಾಗಿ ಅವರು ಏನು ಸಿಮೆಂಟ್ ಹಾಕಿ ಫಿಕ್ಸ್ ಮಾಡಿಕೊಂಡು ಬಿಟ್ಟಿದ್ದಾರೆ ಅವರ ಸ್ಥಾನವನ್ನು. ಅವರ ಬ್ಯಾಟಿಂಗಲ್ಲಿ ಎಲ್ಲರೂ ಚೆಂದ ಮಾಡಿ ಆಡ್ತಾರಪ್ಪ ಡೆಲ್ಲಿಯಲ್ಲಿ. ಪೊರೆಲ್ ಆಗಿರ್ಬೋದು, ಕರುಣ್ ನಾಯರ್ ಆಗಿರ್ಬೋದು, ನಮ್ಮ KL ರಾಹುಲ್ ಆಗಿರ್ಬೋದು, ಅಕ್ಷರ್ ಪಟೇಲು ಟ್ರೂ ಆಲ್ರೌಂಡರ್ ಅದ್ರಲ್ಲಿ ಏನು ಡೌಟ್ ಇಲ್ಲ. ಅವರ ಬ್ಯಾಟಿಂಗ್ ಇಂಟೆಂಟ್ ಆಗಿರ್ಬೋದು ಮತ್ತು ಕ್ಯಾಪ್ಟನ್ಶಿಪ್ ಆಗಿರ್ಬೋದು, ಬೌಲಿಂಗ್ ಸಹ ಒಳ್ಳೆ ಉಂಟು. ಕುಲ್ದೀಪ್ ಯಾದವ್ ಇದ್ದಾರೆ ಬೌಲಿಂಗಿಗೆ. ಸ್ಟಾರ್ಕ್ ಒಂದ್ಸಲ ರನ್ ಮೆಷಿನ್, ಕೆಲವೊಂದ್ಸಲ ನೋಡಿ ಎಲ್ಲ ಸೂಪರ್ ಓವರಲ್ಲಿ 1 ಓವರಿಗೆ 9 ರನ್ ಬೇಕು ಅಂತಿದ್ದಾಗ ಅದನ್ನು ಡಿಫೆಂಡ್ ಮಾಡಿದಂಥ ರೀತಿ. ಸೊ ಸೂಪರ್ ಓವರಲ್ಲೆಲ್ಲ ಅದಕ್ಕಿಂತ ಪ್ರೀವಿಯಸ್ ಓವರಲ್ಲಿ RRಗೆ 1 ಓವರಿಗೆ 9 ರನ್ ಬೇಕಿತ್ತು, ಅದನ್ನು ಡಿಫೆಂಡ್ ಮಾಡಿ ಸೂಪರ್ ಓವರಲ್ಲಿ ಕೂಡ ಮ್ಯಾಚ್ ವಿನ್ ಆಗುವಾಗೆ ಮಾಡಿದರು. ಮುಖೇಶ್ ಕುಮಾರ್ ಅವರು ಫಾರ್ಮಿಗೆ ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ ಇದು ಮ್ಯಾನ್ ಆಫ್ ದ ಮ್ಯಾಚ್ ಮುಖೇಶ್ ಕುಮಾರ್ ಅವರು 4 ವಿಕೆಟ್ ತೆಗೆದಿದ್ರು ಆ್ಯಂಡ್ ಅಲ್ಲಿ ಸ್ಟಬ್ಸ್ ಇದ್ದಾರೆ. ಸೊ ಎಕ್ಸ್ಟ್ರೀಮ್ಲಿ ಬ್ಯಾಲೆನ್ಸ್ ತಂಡ. ಸೊ ಇವರ ಮೇಲೆ RCB ವಿನ್ ಆಗಬೇಕು ಅಂತಂದರೆ A ಗೇಮ್ ಅಥವಾ A++++ ಆ ಥರದ ಗೇಮ್ ಬರಬೇಕು. ಎಲ್ಲರೂ ಕೂಡ ಸೂಪರಾಗಿ ಆಡಬೇಕು. ಸಾಲ್ಟ್ ಒಂದು 2 ಮ್ಯಾಚಲ್ಲಿ ಅಷ್ಟು ನಮ್ಮ ಗಾಯಕ್ಕೆ ಸ್ವಲ್ಪ ಗಾಯ ಮಾಡಿ ಸಾಲ್ಟ್ ತಿಕ್ಕಿದಾಗೆ ಆಗ್ತಾ ಇದೆ. ಸಾಲ್ಟ್ ಅಣ್ಣ, ನೀವು ಅವರ ಗಾಯಕ್ಕೆ ಉಪ್ಪು ಸುರಿಬೇಕು ದಯವಿಟ್ಟು. ಸಾಲ್ಟ್ ನಿಮ್ಮ ಒಂದು ಆಟ ಬರಬೇಕು. ಕೊಹ್ಲಿ ಅವರಂತೂ ಈಗ ಲೀಡಿಂಗ್ ರನ್ ಸ್ಕೋರಲ್ಲಿ 2nd ಪ್ಲೇಸಲ್ಲಿದ್ದಾರೆ. ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಟ ಆಡಲಿ. ಪಡಿಕಲ್ ಸೂಪರ್ ಚಿನ್ನ. ಈ ಒಂದು IPL ಅಲ್ಲಿ ಭಾರಿ ಇಷ್ಟ ಆಗಿದೆ ನನಗೆ ಅವರ ಆಟ. ಅಷ್ಟು ಇಂಟೆಂಟ್ ಭರಿತ ಆಟ ಅವರಿಂದ ಬರ್ತದೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೋಪ್ಫುಲಿ ನಮ್ಮ ಒಂದು ಟೀಮ್ ಏನಿದೆ ಆ ಒಂದು ಫ್ಲೋ, ಗೆಲುವಿನ ನಾಗಲೋಟ ಹಾಗೆ ಮುಂದುವರಿತಾ ಇರಲಿ. ಹಾಳಾಗೋದು ಬೇಡ. ಅವೇ ಮ್ಯಾಚಿನ ಗೆಲುವಿನ ನಾಗಲೋಟ ಹಾಗೆ ಮುಂದುವರಿತಾ ಇರಲಿ ಅನ್ನೋದು ನಮ್ಮ ಒಂದು ಆಶಯ. ತಂಡದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. RCB ವಿಲ್ ಗೋ ವಿತ್ ಸೇಮ್ ಟೀಮ್. ಅವ್ರನ್ನ ಹಾಕ್ಕೊಳ್ಳಿ, ಬೆತೆಲನ್ನು ಹಾಕ್ಕೊಳ್ಳಿ, ಯಾರು ಸಹ ಹಾಕ್ಕೊಳ್ಳೋದಿಲ್ಲಪ್ಪ. ವಿನ್ನಿಂಗ್ ಕಾಂಬಿನೇಷನನ್ನು ಯಾಕೆ ಹಾಳು ಮಾಡಬೇಕು? ಸೇಮ್ ಟೀಮಲ್ಲಿ ಹೋಗ್ತದೆ. ಡೆಲ್ಲಿ ಕೂಡ ಸೇಮ್ ಟೀಮಲ್ಲಿ ಹೋಗ್ತದೆ. ಎಲ್ಲಿಯಾದರೂ ಡೂ ಪ್ಲೆಸಿಸ್ ಬಂದರೆ ಆಗ ಕರುಣ್ ನಾಯರ್ ಅವರು ಮೇ ಬಿ ಅಥವಾ ಡೂ ಪ್ಲೆಸಿಸ್ ಅವರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು. ಬಿಟ್ಟರೆ ಇಲ್ಲದ್ರೆ ಡೆಲ್ಲಿ ಟೀಮಲ್ಲಿ ಸಹ ಯಾವುದೇ ತರಹದ ಒಂದು ಬದಲಾವಣೆ ಆಗ್ತದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿಮಗೇನು ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿ, ಮಿಡ್ ನೈಟ್ ಮಸಾಲೆ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.